ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ರವೆ ಮತ್ತು ಕಸ್ಟರ್ಡ್ ಪೌಡರನ್ನು ಉಪಯೋಗಿಸ್ಕೊಂಡು ಸ್ವೀಟ್ ಪಡ್ಡನ್ನ ಮಾಡೋಣ. ಇದು ಸಿಂಪಲ್ಲಾಗಿ ಮತ್ತು ಆರೋಗ್ಯದಾಯಕವಾಗಿ ಮಾಡ್ಬೋದಂತ ತಿಂಡಿ. ಇದು ಮಕ್ಕಳಿಗೆ ಆರಾಮ್ಸೆ ಈಗ ಮಾಡಿಕೊಟ್ರೆ ಅವರು ಸ್ವೀಟ್ ಕೇಳಿದಾಗ ಸ್ವೀಟ್ ಪಡ್ಡು ಮಕ್ಕಳು ಹೋಗಿ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ. ಮತ್ತು ಇದನ್ನು ಎಲ್ಲರೂ ಕೂಡ ತಿನ್ಬೋದು, ಸ್ನ್ಯಾಕ್ಸ್ ರೀತಿ ತಿನ್ಬೋದು. ಮಕ್ಕಳು ಏನಾದರೂ ತಿಂಡಿ ಕೊಡಮ್ಮ ಅಂತ ಕೇಳಿದಾಗ ಮನೆಯಲ್ಲೇ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿಕೊಟ್ರೆ ಒಂದು 10 ನಿಮಿಷದಲ್ಲೇ ಇದನ್ನು ಬೇಗನೆ ಕೂಡ ರೆಡಿ ಮಾಡ್ಬೋದು. ಈಗ ನಾವು ಮೊದಲಿಗೆ ನಾನಿಲ್ಲಿ 100 ಗ್ರಾಮು ರವೆನ ತೊಗೊಂಡಿದ್ದೀನಿ. ಇದು ಮಾಮೂಲಿ ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ. ಅದಕ್ಕೆ ಇಲ್ಲಿ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಇದು ಸ್ವೀಟು ತುಂಬ ಜಾಸ್ತಿ ಇರೋದು ಬೇಡ, ಸ್ವಲ್ಪ ಮೈಲ್ಡಾಗಿರಲಿ. ಮತ್ತು ಏಲಕ್ಕಿ ಕಾಯಿ ಫ್ಲೇವರ್ಗೋಸ್ಕರ 2 ಏಲಕ್ಕಿ ಕಾಯಿನ ಈ ರೀತಿ ಬಿಡಿಸಿ ಹಾಕೋಣ. ಈಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೌಡ್ರು ಮಾಡ್ಕೊಳ್ಳೋಣ. ಈಗ ಅದಕ್ಕೇ 1 ಸ್ಪೂನಷ್ಟು ತುಪ್ಪನ ಸೇರಿಸೋಣ. ಮತ್ತು ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡ್ರು ಒಂದು 2-3 ಸ್ಪೂನಷ್ಟು ಹಾಕಿದ್ರೆ ಸಾಕು ನಾವು ತೊಗೊಂಡಿರೋ ರವೆಗೆ. ಈಗ ಅದಕ್ಕೇ ಸ್ವಲ್ಪ ಹಾಲನ್ನ ಸೇರಿಸೋಣ. ಈಗ ಇಷ್ಟನ್ನು ಮಿಕ್ಸಿ ಮಾಡೋಣ. ನೋಡಿ, ಈ ರೀತಿ ಪೇಸ್ಟ್ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ನೋಡಿ, ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ. ಈ ರೀತಿ ಆಗಿದೆ. ಇಷ್ಟು ತೆಳ್ಳೆ ಇದ್ದರೆ ಸಾಕಾಗುತ್ತೆ. ಈಗ ಇದು ಒಂದು 5 ನಿಮಿಷ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ. ರವೆ ಆಗಿರೋದ್ರಿಂದ ಅದು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳಿ. ನೋಡಿ, ರವೆ ಅರಳಿ ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡೋಣ. ಇದು ಇನ್ಸ್ಟೆಂಟ್ ಆಗಿ ತಕ್ಷಣ ಮಾಡೋದ್ರಿಂದ ಸ್ವಲ್ಪ ಬೇಕಿಂಗ್ ಪೌಡರು ಮತ್ತು ಸ್ವಲ್ಪ ಸಾಲ್ಟ್ ಹಾಕೋಣ. ಮತ್ತು ಜೊತೆಗೆ ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಬೇಕಿಂಗ್ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕಿ, ಅಡುಗೆ ಸೋಡಾನ ಮಾಮೂಲಿ ಸ್ವಲ್ಪ ಕಡಿಮೆ ಹಾಕಿದ್ರೆ ಬೇಕಾದಷ್ಟು. ಈಗ ಅದ್ರ ಮೇಲೆ ಸ್ವಲ್ಪ ಹಾಲನ್ನ ಹಾಕೋಣ. ಹಾಕಿರುವಂಥ ಸೋಡಾ ಸ್ವಲ್ಪ ಸ್ಪ್ರೆಡ್ ಆಗಲಿ ಅಂತ ಈಗೆಲ್ಲ ಒಟ್ಟಿಗೆ ಬೆರೆಯುವಂತೆ ಮಿಕ್ಸ್ ಮಾಡೋಣ. ಈಗ ಪಡ್ಡು ಕಲ್ಲು ತೊಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸೋಣ. ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ. ಪಡ್ಡು ಕಲ್ಲಿಗೆ ತುಪ್ಪನ ಸ್ಪ್ರೆಡ್ ಮಾಡಿದ್ದೀವಿ. ಈಗ ಅದಕ್ಕೇ ಇದನ್ನು ಸ್ವಲ್ಪ ಹಿಟ್ಟನ್ನು ಹಾಕೋಣ. ನೋಡಿ, ಈಗ ಎಲ್ಲದಕ್ಕೂ ಹಿಟ್ಟಾಕಿದೆ. ಈಗ ಇದನ್ನು ನೋಡಿ, ಒಲೆ ಆನ್ ಮಾಡಿ ಅದ್ರ ಮೇಲೆ ದೋಸೆ ಕಲ್ಲು ಇಟ್ಟಿದ್ದೀನಿ. ಅದ್ರ ಮೇಲೆ ಈಗ ಹಿಟ್ಟಾಕಿರುವಂಥ ಪಡ್ಡು ಕಲ್ಲನ್ನ ಇಟ್ಟಿದ್ದೀನಿ. ಈಗ ಇದಕ್ಕೆ ಮುಚ್ಚಳ. ಇದು ಒಂದು 10 ನಿಮಿಷ ಬೇಯಲಿ. ಈಗ 10 ನಿಮಿಷ ಆಗಿದೆ. ಒಲೆನ ಆಫ್ ಮಾಡಿದ್ದೀನಿ. ಈಗ ನೋಡೋಣ ಯಾವ ರೀತಿ ಆಗಿದೆ ಅಂತ. ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಅದೇ ಹೇಳ್ತಾ ಇದೆ. ನೋಡಿ, ಬೆಂದಿದೆ. ಈಗ ಅದನ್ನು ತೆಗೆಯೋಣ. ಈಗ ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ನೋಡಿ ಎಷ್ಟು ಸಖತ್ತಾಗಿ ಬರ್ತಾಯಿದೆ ಅಂತ. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳುಗಳು ಆರಾಮ್ಸೆ ತಿಂತಾರೆ. ರವೆ ಮತ್ತು ಕಸ್ಟರ್ಡ್ ಪೌಡರ್ನ ಉಪಯೋಗಿಸ್ಕೊಂಡು ಸ್ವೀಟ್ ಪಡ್ಡನ್ನು ಮಾಡಿದ್ದೀವಿ. ಇದನ್ನು ಪಡ್ಡು ಕೇಕ್ ಅಂತ, ಮಿನಿ ಕೇಕ್ ಅಂತಲೂ ಕೂಡ ಮಕ್ಕಳಿಗೆ ಹೇಳಿಕೊಟ್ರೆ ಆರಾಮ್ಸೆ ಅವರು ತಿಂತಾರೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ, ಸಾಫ್ಟಾಗಿ ಫ್ಲಫಿಯಾಗೂ ಕೂಡ ಬಂದಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.